ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕುಂಭರಾಶಿಯವರಿಗೆ ಮೇ ತಿಂಗಳ ಕಂಪ್ಲೀಟ್ ಮಾಸ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಿಮ್ಮ ಲಾಭ ನಷ್ಟಗಳು ಇರುವಂಥದ್ದು, ನೀವು ಕೈ ಹಾಕಿರುವಂಥ ಕೆಲಸ ಈಸಿಯಾಗಿ ಆಗೋದಕ್ಕೆ ಪರಿಹಾರ ಭಾಗವಾಗಿ ಏನು ಮಾಡ್ಕೊಳ್ಬೇಕು, ಈ ಎಲ್ಲ ವಿಚಾರಗಳನ್ನ ಗುರೂಜಿಗಳು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ವರಾಯ. ಗುರುಜಿ, ಈಗ ನಾವು ಕೊನೆಯ 2 ರಾಶಿಗಳನ್ನು ನೋಡುವಂಥ ಒಂದು ಹಂತದಲ್ಲಿದ್ದೀವಿ. ಅದಕ್ಕೂ ಮುಂಚೆ ಈಗ ಕುಂಭ ರಾಶಿಯ ಬಗ್ಗೆ ನೋಡೋದಾದರೆ, ಕುಂಭ ರಾಶಿಯವರಿಗೆ ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಮೇ ತಿಂಗಳು ಏನೆಲ್ಲ ಆಚರಣೆಗಳನ್ನು ಅವರು ಮಾಡ್ಕೊಳ್ಬೇಕು, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನಿದೆ ಗುರುಜಿ? ಪ್ರತಿ ಸಂಚಿಕೆಯಲ್ಲಿ ನೋಡಿದ ಹಾಗೆ ದೊಡ್ಡ ಗ್ರಹಗಳ ಒಂದು ಗೋಚಾರ ಫಲದಲ್ಲಿ ನಾವು ಮೊದಲನೇದಾಗಿ ಗುರು ಭಗವಾನರ ಗೋಚಾರ ನೋಡ್ತಾ ಇದ್ದೀವಿ. ಗುರು ಭಗವಾನರು ಗುರುಬಲದಲ್ಲಿ ಯಥೇಚ್ಛವಾಗಿ ಕುಂಭರಾಶಿಯವರಿಗೆ ಪಂಚಮ ಭಾವದಲ್ಲೇ ಮುಂದುವರಿತಾ ಇದ್ದಾರೆ. ಗುರುಬಲ ಮುಂದುವರಿಯುತ್ತೆ. ಸೊ ಗುರುಬಲದ ಫಲಗಳು ಯಥಾವತ್ತಾಗಿ ಸಿಕ್ಕುತ್ತೆ, ಯಾವುದೇ ರೀತಿ ಚಿಂತೆ ಬೇಡ. ಇನ್ನು ಉಳಿದಂತೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶನೈಶ್ವರ ಗ್ರಹರು ಕೂಡ ಗೋಚಾರದಲ್ಲಿ ದ್ವಿತೀಯ ಭಾವದಲ್ಲೇ ಮುಂದುವರಿತಾ ಇದ್ದಾರೆ, ಕೊನೆಯ ಹಂತದ ಶನೈಶ್ವರ ಗ್ರಹರು. ಸೊ ಅದೇ ರೀತಿ ನಿಮಗೆ ಏನು 7.5 ಫಲಗಳು ಗೋಚಾರದಲ್ಲಿ ಕೊನೆ ಹಂತದಲ್ಲಿದೆ, ಅದೇ ಗೋಚಾರದ ಫಲ ಸಿಗ್ತಾ ಇರೋದ್ರಿಂದ ಏನು ಪರಿಹಾರಗಳನ್ನು ಮಾಡ್ಕೊತಿದ್ದೀರಾ ಅದನ್ನು ಮುಂದುವರಿಸಿ. ಉಳಿದಂತೆ ರಾಹು ಕೇತುಗಳು ಯಥೇಚ್ಛವಾಗಿ 18 ತಿಂಗಳಿಗೊಮ್ಮೆ ಬದಲಾವಣೆ ಆಗ್ತಿರುವಂಥದ್ದು. ಸೊ ಅದಕ್ಕೆ ರಾಶಿಯಲ್ಲೇ ರಾಹು, ಸಪ್ತಮದಲ್ಲಿ ಕೇತು ಹೇಗಿದ್ದಾರೆ ಆ ಗ್ರಹಗಳು ಮುಂದುವರಿಯುತ್ತೆ. ಈ ಒಂದು 4 ಗ್ರಹಗಳು ಗುರು, ಶನೈಶ್ವರ, ರಾಹು, ಕೇತು ಯಥಾವತ್ತಾಗಿ ಏಪ್ರಿಲ್ ತಿಂಗಳಲ್ಲಿ ಹೇಗಿತ್ತು ಮೇ ತಿಂಗಳಲ್ಲೂ ಅದೇ ರೀತಿಯಾಗಿ ಮುಂದುವರಿತಾ ಇದೆ. ದೊಡ್ಡ ಗ್ರಹಗಳು ಮತ್ತು ದೊಡ್ಡ ಗೋಚಾರ ಅಂತಲೇ ಈ ಗ್ರಹಗಳಿಗೆ ಕರಿತೀವಿ. ಸೊ ಫಲಗಳು ಸುಮಾರಾಗಿ ಅದೇ ಏನು ಹೋದ ತಿಂಗಳಲ್ಲಿ ಬರ್ತಾಯಿತ್ತು ಈ ತಿಂಗಳಲ್ಲಿ ಬರುತ್ತೆ. ಉಳಿದಂತೆ ಬಹು ಪ್ರಮುಖವಾಗಿ ಮುಂದುವರೆದ ಭಾಗ ಆಗಿ ಮೊದಲನೇದಾಗಿ ರಾಶಿಗೆ ತೃತೀಯ ಮತ್ತು ದಶಮಾಧಿಪತಿಯಾದ ಮಂಗಳ ಗ್ರಹರು 11ನೇ ತಾರೀಕು ತೃತೀಯ ಭಾವಕ್ಕೆ ಬರುವಂಥದ್ದು ಗೋಚಾರ ಆಗ್ತಾ ಇದೆ. ಅದರ ಜೊತೆಯಲ್ಲಿ 14ನೇ ತಾರೀಕು ನಿಮಗೆ ಪಂಚಮ ಮತ್ತು ಅಷ್ಟಮಾಧಿಪತಿಯಾದ ಬುಧ ಗ್ರಹರು ಕೂಡ ನಿಮಗೆ ಪಂಚಮ ಭಾವಕ್ಕೆ ಬರ್ತಾ ಇರುವಂಥದ್ದು. 15ನೇ ತಾರೀಕು ನಂತರ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿಯಾದ ಸೂರ್ಯ ಭಗವಾನರು ತೃತೀಯ ಭಾವದಲ್ಲಿ ಪ್ರಸ್ತುತ ಇದ್ದು ಚತುರ್ಥ ಭಾವಕ್ಕೆ ಗೋಚರವಾಗುತ್ತೆ. ಅದೇ ರೀತಿ ನಿಮಗೆ ಚತುರ್ಥ ಮತ್ತು ಭಾಗ್ಯಾಧಿಪತಿಯಾದ ಯೋಗಕಾರಕನಾದ ಶುಕ್ರ ಗ್ರಹರು ಕೂಡ 15ನೇ ತಾರೀಕು ನಂತರ ನಿಮಗೆ ಪಂಚಮ ಭಾವದಲ್ಲಿ ಪೂರ್ವ ಪುಣ್ಯ ಭಾವದಲ್ಲಿ ಗೋಚರ ಆಗ್ತಿದ್ದಾರೆ. ಮತ್ತು ಈ ತಿಂಗಳ ಅಂತ್ಯದಲ್ಲಿ ಬುಧ ಗ್ರಹರು ಕೂಡ ಪಂಚಮ ಭಾವಕ್ಕೆ ಮೇ 30ನೇ ತಾರೀಕು ಪಂಚಮ ಭಾವಕ್ಕೆ ಬರುವಂಥದ್ದು. ಪಂಚಮಾಧಿಪತಿ ಪಂಚಮ ಭಾವಕ್ಕೆ ಬರ್ತಾರೆ. ಸೊ ಅದಕ್ಕಿಂತ ಮುಖ್ಯ ಕ್ರಮವಾಗಿ ಶುಕ್ರ ಹಾಗೂ ಬುಧನ ಪರಿವರ್ತನಾ ರಾಜಯೋಗ ಉಂಟಾಗ್ತಿದೆ. ವಿಶೇಷವಾಗಿ ಮೇ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೆಚ್ಚಿನ ಅನುಕೂಲತೆ ಆಗುವಂಥದ್ದು. ಆಚರಣೆ ಭಾಗದಲ್ಲಿ ಮೇ 11ನೇ ತಾರೀಕು ಹನುಮಾನ್ ಜಯಂತಿ, ರಾಮಭಕ್ತ ಆಂಜನೇಯ ಸ್ವಾಮಿ ಹನುಮಾನ್ ಜಯಂತಿ ಆದರೆ 16ನೇ ತಾರೀಕಿನಂದು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ತಿಥಿಯಂದು ಶನೈಶ್ವರ ಜಯಂತಿ ಆಚರಿಸಲಾಗ್ತಿದೆ. ಅದೇ ರೀತಿ ತುಂಬ ವಿಶೇಷವಾಗಿ ನಮ್ಮ ಪೂರ್ವಿಕರ ವಿಚಾರದಲ್ಲಿ ಒಂದು ಕಾರ್ಯಗಳನ್ನು ಮಾಡುವಂಥದ್ದು ಅಧಿಕ ಮಾಸ ಅಂತ ಯಾವುದು ಶುಭ ಒಂದು ಆಚರಣೆಗಳನ್ನು ಜರುಗೋದಿಲ್ಲ. ಅದಕ್ಕೆ ಉದಾಹರಣೆಗೆ ಅಧಿಕ ಮಾಸದಲ್ಲಿ ಗೃಹ ಪ್ರವೇಶ ಆಗಿರ್ಬೋದು, ಇತ್ಯಾದಿ ಹೊಸ ಕಾರ್ಯಗಳಾಗಿರ್ಬೋದು, ಅದನ್ನು ಆದಷ್ಟು ಆಚರಿಸೋದಿಲ್ಲ. ಏನಿದ್ರೆ ಹಿರಿಯರಿಗೆ ಒಂದು ಗೌರವ ಅಪರ ಕರ್ಮ ಮಾಡುವಂಥ ಕಾಲ. ಜ್ಯೇಷ್ಠ ಮಾಸ ಮುಗಿದು ಈ ಒಂದು ಅಧಿಕ ಮಾಸ 15ನೇ ತಾರೀಕಿಂದ ಮುಂದಿನ ತಿಂಗಳು ಜೂನ್ 15ರವರೆಗೂ ಆಚರಣೆ ಭಾಗವಾಗಿ ಅಧಿಕ ಮಾಸ ಬರ್ತಾ ಇದೆ. ಸೊ ಕೆಲವೊಬ್ರು ಕೇಳ್ಬೋದು ಅದರಲ್ಲೇನು ವಿಶೇಷತೆ ಇದೆ ಅಂತ. ಬಟ್ ಆದರೆ ಎಲ್ಲದಕ್ಕೂ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಮಾಸಾನುಸಾರವಾಗಿ ಆಚರಣೆಗಳನ್ನು ಮಾಡ್ತಾ ಇರೋದ್ರಿಂದ. ಸೊ ಈ ರೀತಿ ಒಂದು 4 ಸ್ಥಿರವಾದ ಗೋಚರ ಫಲ, 4 ಗ್ರಹ ಗೋಚರದ ಫಲ ಜೊತೆಗೆ ಈ ರೀತಿ ಆಚರಣೆಗಳು ಕುಂಭರಾಶಿಯವರಿಗೆ ಈ ಒಂದು ವಿಶೇಷವಾಗಿ ಮೇ ತಿಂಗಳಲ್ಲಿ ಜರುಗ್ತಾ ಇದೆ. ಗುರುಜಿ, ಇನ್ನು ಏನು ಕುಂಭರಾಶಿಯವರಿಗೆ ಯಾವ ರೀತಿಯಾಗಿದೆ ರಾಶಿ ಫಲ, ನವಗ್ರಹಗಳ ಗೋಚರ ಅಂತ ಹೇಳಿ ತಿಳಿಸಿದ್ರಿ. ಅದರ ಒಂದು ಆಧಾರ ಇದನ್ನು ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ಅದರ ಪ್ರಭಾವ ಮೇ ತಿಂಗಳಿನಲ್ಲಿ ಕುಂಭರಾಶಿಯವರಿಗೆ ಎಷ್ಟರ ಮಟ್ಟಿಗೆ ಬೀರ್ತಾ ಇದೆ? ಮೇ ತಿಂಗಳಲ್ಲಿ ಹೆಚ್ಚಿನದಾಗಿ ಕುಂಭರಾಶಿಯವರಿಗೆ ಗುರು ಭಗವಾನರು ಪಂಚಮ ಸ್ಥಾನದಲ್ಲೇ ಮುಂದುವರಿತಿರೋದ್ರಿಂದ ಪೂರ್ವ ಪ್ರಮಾಣದಲ್ಲಿ ಗುರುಬಲ ನಿಮಗೆ ಮುಂದುವರಿಯುತ್ತೆ. ಆದರೆ ಈ ತಿಂಗಳ ನಂತರ ನಿಮಗೆ ಗುರುಬಲ ಕುಗ್ಗಿ ಹೋಗುತ್ತೆ. ಕುಗ್ಗಿದ್ರೂ ಕೂಡ ಗುರು ಉಚ್ಚ ಸ್ಥಾನಕ್ಕೆ ಹೋಗುತ್ತೆ, ಆದರೂ ಬೇರೆ ವಿಚಾರ. ಆದರೆ ಗುರುಬಲ ಯಥೇಚ್ಛವಾಗಿ ಮುಂದುವರಿಯೋದ್ರಿಂದ ನಿಮಗೆ ದ್ವಿತೀಯ ಮತ್ತು ಲಾಭಾಧಿಪತಿಯಾದ ಗುರು ಪಂಚಮದಲ್ಲಿ ಗುರುಬಲ ಮುಂದುವರಿಯೋದ್ರಿಂದ ಧನ, ಧಾನ್ಯ, ಸಂಪತ್ತು, ಕುಟುಂಬದಲ್ಲಿ ಅಭಿವೃದ್ಧಿ, ಶುಭ ಕಾರ್ಯಗಳಾಗುವಂಥದ್ದು. ಮತ್ತು ಶಿಕ್ಷಣ ವಿಚಾರವಾಗಿ ಗುರು ಬಂದು ವಿದ್ಯಾಕಾರಕ, ಧನಕಾರಕನಾಗಿರೋದ್ರಿಂದ
ಶಿಕ್ಷಣದ ವಿಚಾರದಲ್ಲಿ ಗುರುವಿನ ಅನುಕೂಲ ಹೆಚ್ಚಿರುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಗುರು ಭಕ್ತಿ ಮತ್ತು ಆದಷ್ಟು ಆಧ್ಯಾತ್ಮಿಕದಲ್ಲಿ, ಧಾರ್ಮಿಕತೆಯಲ್ಲಿ ತುಂಬ ಒಳ್ಳೆಯ ಅನುಕೂಲತೆಗಳು ಗುರು ಭಗವಾನರಿಂದ ಆಗುವಂಥದ್ದು ಮತ್ತು ಸ್ನೇಹಿತರಿಂದ, ಮಿತ್ರರಿಂದ ಹೆಚ್ಚಿನ ಲಾಭ ಸಿಗುವಂಥದ್ದು, ಹೊಸ ಸ್ನೇಹಿತರಾಗುವಂಥದ್ದು ಅಥವಾ ಇರೋ ಸ್ನೇಹಿತರಿಂದ ಏನೋ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತೀರ, ಹೆಲ್ಪ್ ಆಗುವಂಥದ್ದು, ಈ ರೀತಿ ಗುರುವಿನಿಂದ ಅನುಕೂಲತೆ ಆಗುತ್ತೆ. ಮತ್ತು ಗುರು ಬಂದು ನಿಮಗೆ ಆದಷ್ಟು ಹೊಸ ಒಂದು ಏನೋ ಒಂದು ಪ್ರಾಪರ್ಟಿ ಖರೀದಿ ಮಾಡಿ, ಏನೋ ಒಂದು ಹೆಚ್ಚಿನ ಅನುಕೂಲತೆಗಳಿಗೆ, ಒಂದು ಏನೋ ಪ್ರಾಪರ್ಟಿ ತೊಗೊಂಡಿರ್ತೀರ, ಮತ್ತೇನೋ ಒಂದು ಫೈನಾನ್ಷಿಯಲ್ ಕಮಿಟ್ಮೆಂಟ್ ಇರುತ್ತೆ, ಹಣದ ಹೊಂದಾಣಿಕೆ ಮಾಡಿಕೊಳ್ಳಲು ಗುರುಬಲ ತುಂಬ ಅನುಕೂಲತೆ ಆಗುತ್ತೆ. ಮತ್ತು ರಾಶಿಯಲ್ಲಿ ರಾಶ್ಯಾಧಿಪತಿಯಾದ ಶನೇಶ್ವರ ಗ್ರಹರು ದ್ವಿತೀಯ ಭಾವದಲ್ಲಿರುವಂಥದ್ದು, ಅದು ಕೂಡ 7.5 ಶನಿಯ ಕೊನೆ ಭಾಗದಲ್ಲಿದ್ದೀರಾ. ರಾಶಾಧಿಪತಿ ಯಾವತ್ತೂ ಕುಂಭರಾಶಿಯವರಿಗೆ ಶನೇಶ್ವರ ಗ್ರಹ ಅಷ್ಟೊಂದು ನೆಗೆಟಿವ್ ಆಗೋದಿಲ್ಲ, ನೆಗೆಟಿವ್ ಫಲಗಳನ್ನು ಕೂಡ ಕೊಡೋದಿಲ್ಲ. ಹೀಗಾಗಿ ಯಾವುದೇ ಒಂದು ಕೆಲಸ ಕಾರ್ಯದ ವಿಚಾರದಲ್ಲಾಗಿರ್ಬೋದು, ಮತ್ತು ಈ ಫಾರಿನ್ ಟ್ರೇಡಿಂಗ್ ವಿಚಾರದಲ್ಲಾಗಿರ್ಬೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ವಿಚಾರದಲ್ಲಿ ಹೆಚ್ಚಿನ ಅನುಕೂಲತೆಗಳು. ಯಾಕಂದರೆ ಶನೇಶ್ವರ ಭಗವಾನರು ನಿಮ್ಮ ರಾಶಾಧಿಪತಿ ಕೂಡ ಆಗಿ ವ್ಯಯಾಧಿಪತಿ ಕೂಡ ಕುಂಭರಾಶಿಯವರಿಗೆ ಆಗ್ತಾ ಇರೋದ್ರಿಂದ ದ್ವಿತೀಯ ಭಾವದಲ್ಲಿದೆ, ಧನಸ್ಥಾನದಲ್ಲಿದೆ. ವಿದೇಶಕ್ಕೆ ಸಂಬಂಧಪಟ್ಟಂಥ ಹೊರ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥವರಿಗೆ, ದೂರದ ದೇಶದಲ್ಲಿರುವಂಥವರಿಗೆ ಹೆಚ್ಚಿನ ಹಣಕಾಸಿನ ಸ್ಥಿತಿಗತಿಗಳು ಒದಗಿ ಬರುತ್ತೆ. ಮತ್ತು ಅಲ್ಲೇನಾದ್ರು ಕಷ್ಟಗಳಿದ್ದರೆ ಅಲ್ಲೂ ಕೂಡ ನಿಮಗೆ ಸಮಸ್ಯೆ ಸಾಲ್ವ್ ಆಗುತ್ತೆ. ಈ ರೀತಿ ಹೆಚ್ಚಿನ ಅನುಕೂಲತೆಗಳು ಕುಂಭರಾಶಿಯವರಿಗೆ ಶನೇಶ್ವರ ಗ್ರಹದಿಂದ ಆಗುವಂಥದ್ದು. ಉಳಿದಂತೆ ಮಂಗಳ ಗ್ರಹ ತೃತೀಯಾಧಿಪತಿ ತೃತೀಯ ಭಾವಕ್ಕೆ ಗೋಚರ 11ನೇ ತಾರೀಕೇನು ಆಗ್ತಾ ಇದೆ. ತೃತೀಯ ಅಂದರೆ ಧೈರ್ಯ, ಸಾಹಸ, ಪರಾಕ್ರಮ ಅಂತ ನಮ್ಮ ಜ್ಯೋತಿಷಾಸ್ತ್ರದ ಪ್ರಕಾರದಲ್ಲಿ ಹೇಳ್ತೀವಿ. ಸೊ ಮಂಗಳದಿಂದ ಎಲ್ಲ ಕೆಲಸವನ್ನು ಮುನ್ನುಗ್ಗಿ ಮಾಡುವಂಥದ್ದು, ಸಹೋದರ ಸಹೋದರಿಯರಿಂದ ಹೆಚ್ಚಿನ ಅನುಕೂಲತೆಗಳು, ಏನಾದರೂ ವ್ಯಾಜ್ಯಗಳು, ಕಿರಿಕಿರಿಗಳು ಇದ್ರೂ ಕೂಡ ದೂರವಾಗುವಂಥದ್ದು, ಅವರಿಂದ ಸಹಾಯತೆ ಸಿಗುವಂಥದ್ದು. ಮತ್ತು 10ನೇ ಭಾವ ಕೂಡ ಮಂಗಳ ಗ್ರಹನೇ ಆಗಿರೋದ್ರಿಂದ ಕೆಲಸದಲ್ಲಿ ಒಂದು ಉನ್ನತಿ ಮತ್ತು ಮಾಡುವಂಥ ಕೆಲಸದಲ್ಲಿ ಒಂದು ರೆಕಗ್ನೈಸೇಷನ್ ನಿಮಗೆ ತುಂಬ ಚೆನ್ನಾಗಿರುತ್ತೆ ಕುಂಭರಾಶಿಯವರಿಗೆ ಮೇ ತಿಂಗಳಲ್ಲಿ ಅಂತ ಹೇಳ್ತೀವಿ. ಮತ್ತು ಎಲ್ಲ ಮಾಡೋದ್ರಲ್ಲೂ ಕೂಡ ಒಂದು ಕಾನ್ಫಿಡೆಂಟ್ ಆಗಿ ಮಾಡ್ತೀರಾ, ಕರಾರುವಕ್ಕಾಗಿ ಮಾಡ್ತೀರಾ, ಒಂದು ಗೋಲ್ ಓರಿಯೆಂಟೆಡ್ ಮಾಡ್ತೀರಾ, ಕಂಪ್ಲೀಷನ್ಸ್ ಇರುತ್ತೆ. ಸೊ ಮಂಗಳಿನಿಂದ ಅತ್ಯಧಿಕವಾಗಿರುವಂಥ ಲಾಭಗಳು ಈ ಒಂದು ರಾಶಿಯವರು ಪಡ್ಕೋಬೋದು. ಅದೇ ರೀತಿ 14ನೇ ತಾರೀಕು ನಂತರ ಏನು ಬುಧ ಗ್ರಹ ಗೋಚರದಲ್ಲಿ ಆಗ್ತಿದೆ, ಬುಧ ಪಂಚಮ ಮತ್ತು ನಿಮಗೆ ಅಷ್ಟಮಾಧಿಪತಿ ಬುಧ ಗ್ರಹರು ಕೂಡ ನಿಮಗೆ ಚತುರ್ಥ ಭಾವದಲ್ಲಿ ಸುಖ ಭಾವದಲ್ಲಿ ಮುಂದುವರಿಯೋದ್ರಿಂದ ಒಂದು ಬುದ್ಧಿವಂತಿಕೆಯಿಂದ, ಒಂದು ಶ್ರಮದಿಂದ, ಒಂದು ಸಪೋರ್ಟ್, ನಿಮ್ಮ ಒಂದು ಫ್ರೆಂಡ್ ಸಪೋರ್ಟ್ ಆಗಿರ್ಬೋದು, ಮತ್ತು ಪಾರ್ಟ್ನರ್ಶಿಪ್ ಸಪೋರ್ಟಿಂದ ಒಂದೇನೋ ಪ್ರಾಪರ್ಟಿ ಪರ್ಚೇಸ್ ಮಾಡುವಂಥದ್ದು ಜರುಗುತ್ತೆ ಮೇ ತಿಂಗಳಲ್ಲಿ. ಅದರಿಂದ ಅನುಕೂಲತೆಗಳು ಆಗುತ್ತೆ. ಸೂರ್ಯ ಭಗವಾನ್ ಕೂಡ ನಿಮಗೆ ಸಪ್ತಮಾಧಿಪತಿಯಾಗಿ ತೃತೀಯ ಭಾವದಲ್ಲಿ ಮೇ 15ನೇ ತಾರೀಕುವರೆಗೆ ಇರ್ತಾರೆ. ತದನಂತರ ಚತುರ್ಥ ಭಾವಕ್ಕೆ ಹೌಸ್ ಆಫ್ ಕಂಫರ್ಟ್ ಅಂತ ಹೇಳ್ತೀವಿ, ಸುಖ ಸೌಕರ್ಯ ಭಾವ ಅಂತ ಹೇಳ್ತೀವಿ. ಸೂರ್ಯ ಚತುರ್ಥ ಭಾವದಲ್ಲಿ ಹೋಗೋದ್ರಿಂದ ಹೆಚ್ಚಿನದಾಗಿ ಗೌರ್ಮೆಂಟ್ ಕಡೆಯಿಂದ ಒಂದು ಅನುಕೂಲ ಆಗುವಂಥದ್ದು. ಯಾರ್ಯಾರು ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಿದ್ದೀರಾ, ಗೌರ್ಮೆಂಟ್ ಎಕ್ಸಾಮ್ಸ್ ಬರೀತಿದ್ದೀರಾ, ಅಥವಾ ರಾಜಕಾರಣಿಗಳಾಗಿರ್ಬೋದು, ಅಥವಾ ಗೌರ್ಮೆಂಟಿಂದ ಏನೋ ಒಂದು ನಿರೀಕ್ಷೆಗಳು, ಒಂದು ಟೆಂಡರ್ ಮಾಡಿರ್ಬೋದು, ಒಂದು ಗೌರ್ಮೆಂಟಿಂದ ಹಣ ಬರುವಂಥದ್ದಾಗಿರ್ಬೋದು, ಸರ್ಕಾರಿ ಕೆಲಸಗಳು ಉನ್ನತ ಮಟ್ಟದಲ್ಲಿ ಏನು ಆಗಬೇಕು ಆ ಫೈಲ್ ಮೂವ್ಮೆಂಟು ಗೌರ್ಮೆಂಟ್ ಕಡೆಯಿಂದ ತುಂಬ ಚೆನ್ನಾಗುತ್ತೆ. ಸರ್ಕಾರದಿಂದ ಬರುವಂಥ ಸಕಲ ಸೌಕರ್ಯಗಳು ಕೂಡ ಲಭಿಸುತ್ತೆ ಕುಂಭರಾಶಿಯವರಿಗೆ 15ನೇ ತಾರೀಕು ನಂತರ. ಮೇ 15ರಿಂದ ಮೇ 30 ಏನಿದೆ ಅದು ತುಂಬ ಎಕ್ಸಲೆಂಟ್ ಆಗಿರುವಂಥ ಸಮಯ. ಸರ್ಕಾರದ ಕಡೆಯಿಂದ ಅನುಕೂಲತೆ ಹೆಚ್ಚಾಗುತ್ತೆ. ಈ ರೀತಿ ಒಂದು ವಿಸ್ತೃತವಾದ ನವಗ್ರಹಗಳ ಗೋಚಾರದ ಪ್ರಭಾವ ಕುಂಭರಾಶಿಯವರಿಗೆ ಮೇ ತಿಂಗಳಲ್ಲಿ ಜರುಗೋದ್ರಿಂದ ಹೆಚ್ಚಿನ ಒಂದು ಅನುಕೂಲತೆಗಳು ಸಾಧ್ಯತೆ ಉಂಟು. ಗುರುಜಿ, ಇನ್ನು ಯಾವ ರೀತಿಯಾಗಿ ಅಂದರೆ ರಾಷ್ಟ್ರಾಧಿಪತಿ ಗೋಚಾರ ಕುಂಭರಾಶಿಯವರಿಗೆ ಯಾವ ಸ್ಥಿತಿಯಲ್ಲಿ ಆಗ್ತಾ ಇದೆ, ಇದರ ಒಂದು ಅನುಕೂಲತೆಗಳನ್ನು ಹೇಗೆ ಪಡೆದುಕೊಳ್ಬೇಕು ಕುಂಭರಾಶಿಯವರು? ನೋಡಿ, ರಾಷ್ಟ್ರಾಧಿಪತಿ ಗೋಚಾರ ದ್ವಿತೀಯ ಭಾವದಲ್ಲಿರುವಂಥದ್ದು ಏನಂದರೆ, ಈ 7.5 ಶನಿಯ ಕೊನೆಯ ಹಂತದಲ್ಲಿ ತಾವು ಮುಂದುವರಿತಾ ಇದ್ದೀರಾ. ಶನೇಶ್ವರನಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಏನು ಮಾಡ್ತಾ ಇದ್ರಿ ಅದನ್ನು ಮುಂದುವರಿಸಿ. ರಾಷ್ಟ್ರಾಧಿಪತಿಯಾಗಿ ಶನೇಶ್ವರ ಗ್ರಹರು ಕುಂಭರಾಶಿಯವರಿಗೆ ಯಾವತ್ತೂ ತೊಂದರೆ ಕೊಡೋದಿಲ್ಲ, ದ್ವಿತೀಯ ಭಾವದಲ್ಲಿ ಒಳ್ಳೆಯದನ್ನೇ ಕೊಡುತ್ತೆ. ಆದರೆ ಸ್ವಲ್ಪ ಹೆಚ್ಚು ಖರ್ಚು ಮಾಡಿಕೊಂಡು ಲಾಭ ಮಾಡ್ಕೊಳ್ಳುವಂಥದ್ದು, ಅಂದರೆ ಫಸ್ಟು ನೀವು ಹಣನ ಕಳ್ಕೊಂಡು ಆಮೇಲೆ ಹಣನ ಗಳಿಸುವಂಥದ್ದು ಈ ರೀತಿಯಾಗಿ ಮೇ ತಿಂಗಳಲ್ಲಿ ನಿಮಗೆ ಜರುಗ್ತಾ ಇದೆ. ಮತ್ತು ಯೋಗಕಾರಕನಾದ ಶುಕ್ರನ ಗೋಚಾರ ತುಂಬ ಒಳ್ಳೆಯ ಫಲಗಳನ್ನು ನೀಡುವಂಥದ್ದು. 15ನೇ ತಾರೀಕು ನಂತರ ಶುಕ್ರನ ಗೋಚಾರ ಏನಾಗ್ತಿದೆ, ಒಳ್ಳೆಯ ಫಲ ತುಂಬ ಏನಂದರೆ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿ ಶುಕ್ರ ಗ್ರಹರು ಪಂಚಮ ಭಾವ ಪೂರ್ವ ಪುಣ್ಯ ಭಾವಕ್ಕೆ ಬರುವಂಥದ್ದು. ಸೊ ಇಲ್ಲೇನಾಗುತ್ತೆ ಅಂದರೆ ಈ ಕ್ರಿಯೇಟಿವ್ ಆರ್ಟ್ಸು, ಇಂಟೆಲಿಜೆನ್ಸು ಇದರಿಂದ ತುಂಬ ಅನುಕೂಲತೆಗಳು ಹೆಚ್ಚಾಗುತ್ತೆ. ಶುಕ್ರ ಅಂತಂದರೆ ನಾವು ಕಲೆ ಅಂತ ಹೇಳ್ತೀವಿ, ಕಲೆಗೆ ಸಂಬಂಧಪಟ್ಟಂಥ ಆರ್ಟಿಸ್ಟು ನಿಮಗೆ ತುಂಬ ಒಳ್ಳೆಯ ಕೆಲಸ ಕಾರ್ಯಗಳು ಸಿಗುವಂಥದ್ದು. ಅದಾದ ನಂತರ ನಿಮಗೆ ಪಂಚಮ ಸ್ಥಾನ ಅಂದರೆ ವೇದಾಂತ ವಿಚಾರ, ದೇವರ ಒಂದು ದರ್ಶನ ಮಾಡುವಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥದ್ದು ತುಂಬ ಚೆನ್ನಾಗಿ ಮಾಡ್ತೀರಾ. ಅದರಲ್ಲೂ ಕೂಡ ಈ ಸ್ವೀಟು, ಬೆಲ್ಲ ತಯಾರಕರು, ಉತ್ಪಾದಕರಾಗಿರ್ಬೋದು, ಚಾಕ್ಲೇಟ್ ತಯಾರಕರಾಗಿರ್ಬೋದು ಒಳ್ಳೆಯ ಲಾಭ ಇದೆ. ವಿಶೇಷವಾಗಿ ದಿನಸಿ ಅಂಗಡಿ, ಅದರಲ್ಲೂ ಕಡಲೆಕಾಯಿ ಹಾಗೂ ಜೇನುತುಪ್ಪದ ವ್ಯಾಪಾರ ಮಾಡೋರಿಗೆ ತುಂಬ ಲಾಭ ಇರುತ್ತೆ. ಮತ್ತು ಸೂರ್ಯ ಭಗವಾನರಿಂದ ಕೂಡ ತೃತೀಯ ಭಾವದಿಂದ ಚತುರ್ಥ ಭಾವಕ್ಕೆ ಬಂದಿರೋದ್ರಿಂದ
ಒಂದು ದೈವಾನುಗ್ರಹ ಸಿಗುತ್ತೆ ಮತ್ತು ಗೌರ್ಮೆಂಟ್ ಕೆಲಸದಲ್ಲಿ ಅನುಕೂಲ ಆಗುವಂಥದ್ದು. ಮತ್ತು ಬುಧ ನಿಮಗೆ ತುಂಬ ಚೆನ್ನಾಗಿ ಗೋಚಾರದಲ್ಲಿ ಫಲಗಳನ್ನು ನೀಡುವುದರಿಂದ ಅಲ್ಲಿ ಪರಿವರ್ತನೆ ಯೋಗ, ಬುಧ ಮತ್ತು ಶುಕ್ರನ ಪರಿವರ್ತನೆ ಯೋಗದಿಂದ ಬುದ್ಧಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡುತ್ತೆ, ಹೆಚ್ಚಿನ ಬಲದಿಂದ ಕೆಲಸ ಮಾಡುವಂಥದ್ದು, ಮತ್ತು ಎಲ್ಲ ಅನುಕೂಲತೆಗಳು ಹೆಚ್ಚಾಗಿ ನಿಮಗೆ ಒದಗಿ ಬರುವಂಥದ್ದು. ಮತ್ತು ಯಾವುದೇ ಉದ್ಯೋಗದಲ್ಲಿ ಒಂದು ಸ್ಥಿರವಾಗಿ ಉದ್ಯೋಗದಲ್ಲಿದ್ದರೆ ಅದರಲ್ಲಿ ಪ್ರಗತಿ ಹೆಚ್ಚಾಗಿ ಒಳ್ಳೆಯ ಅಭಿವೃದ್ಧಿ ಕಾಣ್ತೀರಾ. ಮತ್ತು ಶುಕ್ರ ಬಂದು ಈ ಒಂದು ತಾಮ್ರನ ಸೂಚಿಸುವಂಥದ್ದು, ಪಂಚಲೋಹ, ತಾಮ್ರ, ಬೆಳ್ಳಿ, ಹಿತ್ತಾಳೆ, ಬಂಗಾರ ವ್ಯಾಪಾರಸ್ಥರು ಮತ್ತು ಅದರ ತಯಾರಿಕರಾಗಿರ್ಬೋದು, ಅದರ ಒಂದು ಹೋಲ್ಸೇಲ್ ಅಂಗಡಿ ಇಟ್ಕೊಂಡು ಅಂಥವ್ರ ವ್ಯಾಪಾರ ತುಂಬ ಚೆನ್ನಾಗಿರುತ್ತೆ. ಮತ್ತು ಮೇ 11ನೇ ತಾರೀಕಿಂದ ಮೇ 15ನೇ ತಾರೀಕುವರೆಗೂ ಇಲ್ಲೇನಾಗುತ್ತಂದರೆ ಸೂರ್ಯ ಮತ್ತು ಮಂಗಳನ ಒಂದು ಗೋಚಾರ ತೃತೀಯ ಭಾವದಲ್ಲೇ ಆಗೋದ್ರಿಂದ ತುಂಬ ಒಳ್ಳೆಯ ಒಂದು ಕೆಲಸ ಕಾರ್ಯಗಳು, ಸಹೋದರರಿಂದ ತುಂಬ ಅನುಕೂಲ, ಭೂಮಿ ಖರೀದಿ ಮಾಡುವಂಥದ್ದು, ವಿಶೇಷವಾಗಿ ಅಗ್ನಿಗೆ ಸಂಬಂಧಿತವಾಗಿರುವಂಥ ಕೆಲಸ ಕಾರ್ಯಗಳನ್ನು ಯಾರು ಮಾಡ್ತಿದ್ದಾರೆ, ವೆಲ್ಡಿಂಗ್ ಆಗ್ಬೋದು, ಗ್ಯಾಸ್ ಕಟಿಂಗ್ ಆಗ್ಬೋದು, ಆಭರಣ ತಯಾರಕರು, ಚಿನ್ನ ಬೆಳ್ಳಿ ತಯಾರಿಕರಾಗಿರ್ಬೋದು, ಅವರಿಗೆ ಅದ್ಭುತವಾದ ಸಮಯವಾಗಿರುವಂಥದ್ದು. ಮತ್ತು ಕಬ್ಬಿಣ ಕರಗಿಸಿ ತಯಾರು ಮಾಡೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ತುಂಬ ವಿಶೇಷವಾಗಿ ಮಂಗಳ ಒಂದು ಉದ್ಯೋಗಪತಿ ಅಂತ ಹೇಳ್ತೀವಿ, ಅಂದರೆ ಸ್ಮಾಲ್ ಸ್ಕೇಲ್, ಲಾರ್ಜ್ ಸ್ಕೇಲ್, ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ನ ಯಾರು ಹೊಂದಿರ್ತೀರೋ ಆ ಉದ್ಯೋಗಪತಿಗಳಿಗೆ, ಎಂಟರ್ಪ್ರಿನರ್ಶಿಪ್ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಶನೇಶ್ವರ ಬಂದು ಪೆಟ್ರೋಲ್ನ ಸೂಚಿಸೋದ್ರಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಪೆಟ್ರೋಲಿಯಂ ಉತ್ಪನ್ನಗಳು ವಿತರಕರು, ತಯಾರಕರಿಗೆ ತುಂಬ ಚೆನ್ನಾಗಿರುತ್ತೆ. ಸಾಹಸಮಯ ಕೆಲಸ ಮಾಡುವಂಥದ್ದಾಗಿರ್ಬೋದು. ಮತ್ತು ಸ್ಪೋರ್ಟ್ಸಲ್ಲಿ ಯಾರು ಅಥ್ಲೆಟ್ ಇರ್ತಾರೋ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ. ಮುನ್ನುಗ್ಗಿ ಮಾಡುವಂಥದ್ದು, ಹೊಸ ಹೆಸರು ಮತ್ತು ಕೀರ್ತಿಯನ್ನು ಹೆಚ್ಚಾಗಿ ತರುವಂಥದ್ದು, ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯ ಹೆಸರು ತರುವಂಥವ್ರು ಆಗ್ತೀರಾ. ಅದೇ ರೀತಿ ಈ ಒಂದು ಮೇ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದರೆ ಸ್ವಲ್ಪ ಸಣ್ಣ ಪುಟ್ಟ ಎಚ್ಚರಿಕೆ ಇರಲಿ, ಏನಾದರೂ ಏಟುಗಳನ್ನು ಮಾಡಿಕೊಳ್ಳುವಂಥದ್ದು ಇರುತ್ತೆ. ಜನಮನ್ನಣೆ ಗಳಿಸುವಂಥದ್ದು, ಹೆಚ್ಚಿನ ಹೊಗಳಿಕೆ ಸಿಗುವಂಥದ್ದು, ಒಳ್ಳೆಯ ಭೂಮಿ ಬಲ ಮತ್ತು ಒಳ್ಳೆಯ ಆಸಕ್ತರಿಗೆ ಒಂದು ಯೋಗ ಈ ಒಂದು ಶುಕ್ರನಿಂದ ಕೂಡಿ ಬರುವಂಥದ್ದು, ಈ ಎಲ್ಲ ರೀತಿಯ ಅನುಕೂಲತೆಗಳು ಕುಂಭರಾಶಿಯವರಿಗೆ ಈ ಒಂದು ಮೇ 2026ರಲ್ಲಿ ಜರುಗ್ತಾ ಇದೆ. ಗುರುಜಿ, ನಕ್ಷತ್ರಗಳ ಆಧಾರಿತವಾಗಿ ಕುಂಭರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳನ್ನು ನಿರೀಕ್ಷೆ ಮಾಡಬಹುದು, ಹಾಗೆ ಪರಿಹಾರ ಭಾಗವಾಗಿ ನೀವೇನು ತಿಳಿಸ್ಕೊಡ್ತೀರಾ? ನೋಡಿ, ತುಂಬ ವಿಶೇಷವಾಗಿ ಧನಿಷ್ಠಾ ನಕ್ಷತ್ರ, ಶತಭಿಷ, ಪೂರ್ವಭಾದ್ರ ನಕ್ಷತ್ರಗಳು ಕುಂಭರಾಶಿಯಲ್ಲಿ ಬರುವಂಥದ್ದು. ಧನಿಷ್ಠಾ ನಕ್ಷತ್ರದವರಿಗೆ ನಿಮ್ಮ ಒಂದು ಭಾಗ್ಯದಿಂದ ಇರುವಂಥ ಒಂದು ಯಾವುದೋ ಒಂದು ಮಿಸ್ಟ್ರಿ ಅಂತ ನಾವು ತಗೋಬೋದು, ಅದನ್ನು ಸಾಲ್ವ್ ಮಾಡ್ತೀರಾ. ಎಲ್ಲವನ್ನು ನಿಮಗೆ ಕಮ್ಮಿ ಡಿಮ್ಯಾಂಡ್ ಇದ್ದರೂ ಕೂಡ ಎಲ್ಲ ಐಟಮ್ಸ್ನ ಬೇಗ ಪಡ್ಕೊತೀರಾ. ಮತ್ತು ಶತಾಭಿಷ ನಕ್ಷತ್ರದವರಿಗೆ ಒಂದು ಕ್ರಿಯೇಟಿವ್ ಥಾಟ್ಸು, ಇನ್ನೋವೇಟಿವ್ ಥಾಟ್ಸ್ ತುಂಬ ಚೆನ್ನಾಗಿರುತ್ತೆ. ಸಾಕಷ್ಟು ಅದರಿಂದ ಹೊಗಳಿಕೆ, ನೀವು ಮಾಡಿರುವಂಥ ಕೆಲಸದಲ್ಲಿ ಹೊಗಳಿಕೆ ಮತ್ತು ಮನ್ನಣೆ ಸಿಗುತ್ತೆ. ಅದೇ ರೀತಿ ಪೂರ್ವಭಾದ್ರ ನಕ್ಷತ್ರದವರಿಗೆ ನಿಮ್ಗೆ ಏನೇ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಅಡಚಣೆ ಇದ್ದರೂ ಕೂಡ ಅದು ಬೇಗ ಸಾಲ್ವ್ ಆಗಿ, ನೀವು ಕಷ್ಟಪಡದಿರೋ ನನಗೆ ಸಾಲ್ವ್ ಆಗಿ ಬೇಗ ಮುಗಿಯುತ್ತೆ. ಈ ರೀತಿ ಪರಿಹಾರಗಳಿಷ್ಟೇ. ಆದಷ್ಟು ಪ್ರತಿಯೊಂದು ದಿನಾಲು ಬೆಳಗ್ಗೆ ಸಂಜೆ ಆದಷ್ಟು ವಿಷ್ಣುವಿನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಮತ್ತು ಶುಕ್ರನ ಬಲಪಡಿಸ್ಕೊಳ್ಳಲು ಯೋಗಕಾರಕನಾದ ಶುಕ್ರ ಕುಂಭರಾಶಿಯವರಿಗೆ ಗೋಚಾರದಲ್ಲಿ ಸ್ವಲ್ಪ ಪರಿವರ್ತನಾ ಯೋಗದಲ್ಲಿರೋದ್ರಿಂದ ನಿಧಾನ ಫಲಗಳನ್ನು ಕೊಡುತ್ತೆ. ಅದನ್ನು ಬಲಪಡಿಸ್ಕೊಳ್ಳಲು ಶುಕ್ರನ ಮೂಲ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಅಂತ 108 ಬಾರಿ ಜಪ ಮಾಡುವಂಥದ್ದು. ಆದಷ್ಟು ಸಾಸಿವೆ ಎಣ್ಣೆಯನ್ನು ಶನಿವಾರದೊತ್ತು ಶನೇಶ್ವರ ಒಂದು ಮೂಲ ವಿಗ್ರಹ, ಒಂದು ನವಗ್ರಹಗಳಲ್ಲಿ ಶನೇಶ್ವರ ಸ್ಥಾಪಿತ ವಿಗ್ರಹದಲ್ಲಿ ಎಳ್ಳೆಣ್ಣೆಯನ್ನು ಅದ್ರ ಮೇಲೆ ಶನೇಶ್ವರ ಒಂದು ವಿಗ್ರಹದ ಮೇಲೆ ಅರ್ಪಿಸುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಮತ್ತು ಆದಷ್ಟು ಒಂದು ಸೂಚನೆ ಏನು ಅಂತಂದರೆ ಸ್ವಲ್ಪ ದಿನಾಲು ಗಾಯತ್ರಿ ಮಂತ್ರ ಹೇಳ್ಕೊಳ್ಳೋದು ಒಳ್ಳೆಯದಾಗುತ್ತೆ. ಸೂರ್ಯೋದಯಕ್ಕಿಂತ ಮುಂಚೆ ಸ್ವಲ್ಪ ಯೋಗ, ಪ್ರಾಣಾಯಾಮ, ಧ್ಯಾನ, ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಪ್ರಾಣಾಯಾಮ ಮಾಡಿಕೊಂಡ್ರೆ ಇರುವಂಥ ಏನೇ ಸಮಸ್ಯೆಗಳು ಕೂಡ ಕುಂಭರಾಶಿಯವರಿಗೆ ಮೇ ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ. ಈ ರೀತಿ ಪರಿಹಾರಗಳು, ಸೂಚನೆಗಳನ್ನು ಪಾಲಿಸಿದ್ರೆ ಕುಂಭರಾಶಿಯವರಿಗೆ 70% ಚೆನ್ನಾಗಿದೆ. ಉಳಿದಂಥ 30% ವಿಚಾರವಾಗಿ ಪರಿಹಾರಗಳು, ಸೂಚನೆಗಳನ್ನು ಪಾಲಿಸಿದ್ರೆ ಕುಂಭರಾಶಿಯವರಿಗೆ ಮೇ ತಿಂಗಳಲ್ಲಿ ಎಕ್ಸಲೆಂಟ್ ಆಗಿರುತ್ತೆ. ಗುರುಜಿ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಕುಂಭರಾಶಿಯ ಒಂದು ಕಂಪ್ಲೀಟ್ ಮಾಸ ಭವಿಷ್ಯವನ್ನ ಮೇ ತಿಂಗಳಲ್ಲಿ ಏನೇನೆಲ್ಲ ಜರುಗುತ್ತೆ, ಜೊತೆಗೆ ವಿಶೇಷ ಸೂಚನೆಯನ್ನ ಕೂಡ ನಮ್ಮ ವೀಕ್ಷಕರಿಗೆ ನೀಡಿದ್ದೀರಾ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಹಾಗೆ ಗುರೂಜಿಗಳು ತಿಳಿಸಿರುವಂತಹ ಈ ಒಂದು ಸೂಚನೆಯನ್ನ ಖಂಡಿತ ಫಾಲೋ ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.